ನಾವು ಚೋಟಿ ಕೆಲಸ ಮಾಡ್ಕೊಂಡು ತಿನ್ನೋರು ನಮ್ಗೊಂದು ಪಟಾಕಿ ತರಕ್ಕೂ ಯೋಗ್ತಿ ಇಲ್ಲ. ಕೊಡ್ತಾರಲ್ಲ ಕೊಡಕ್ ಬಿಡಿ, ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ? ನಮ್ಮ ಮಕ್ಕಳಿಗೆ ಈ ತರ ಅನ್ಯಾಯ ಬಂದಿಲ್ಲ. ಆ ಕೋವಿಡ್ ಟೈಮ್ ಅಲ್ಲಿ ನಮ್ಮ ಮಕ್ಕಳು ನಾವು ಮನೆಯಲ್ಲೆಲ್ಲ ಕೆಲಸ ಇದ್ದೀರಾ ಮನೇಲಿ ಬಿದ್ದಿದ್ದೀವಿ. ಅವತ್ತೆಲ್ಲ ನಮ್ಗೆ ಊಟ ಹಾಕಿದ್ದು ನಮ್ಮ ಮುನಿರತ್ನ ಸಾರೆ. ಅವರು ಕೊಡಲ್ಲ, ಕೊಡೋರ್ನು ಬಿಡಲ್ಲ. ಕೊರೋನಾ ಟೈಮಲ್ಲಿ ಎಲ್ಲೋಗಿದ್ರಿ ಸರ್? ಕೊರೋನಾ ಟೈಮಲ್ಲಿ ಎಲ್ಲೋಗಿದ್ರಿ ಈ ಪಕ್ಷದವ್ರು? ಇವಾಗ ಬಂದು ಹಾಳು ಮಕ್ಳಿಗೆ ಹಾಳು ಇದ್ದಂಗೆ ಇದ್ದಿದೀವಿ. ಚೌಟ್ರಿ ಕೆಲ್ಸಕ್ಕೆ ಹೋಯ್ತೀವಿ ನಾವು ಎಂಜಿಲಿಯಲ್ಲಿ ಹತ್ತಕ್ಕೆ. ಹೆಲ್ಪ್ ಮಾಡಕ್ಕೂ ಬಿಡಲ್ಲ, ಅವ್ರು ಕೊಡಲ್ಲ ಅಂದ್ರೆ ಹೆಂಗೆ? ಈ ತರ ಇದ್ ಮಾಡ್ತಾ ಇದೀರಾ. ನಮ್ಗೆ ಅಂತಂದ್ರಿ ಇಲ್ಲ ಅಂದ್ರೆ ಭಾಗನ ಕೊಡ್ತಾ ಇದಾರೆ, ನಾವು ಇಸ್ಕೊಳ್ತಾ ಇದೀವಿ. ನೀವ್ ಯಾಕೆ ಅದನ್ನ ಇದ್ ಮಾಡ್ತಾ ಇದ್ದೀರಾ? ಲಕ್ಷ್ಮೀ ದೇವನಗರಲ್ಲಿ ಕ್ವಾರ್ಟರ್ಸ್ ಗೋಡೆ ಬೇಕಾಗಿತ್ತು. ಅವತ್ತು ಯಾವ ಪಕ್ಷದಲ್ಲೂ ಬರ್ಲಿಲ್ಲ. ಅವತ್ತು ಈ ಪುಣ್ಯಾತ್ಮರ ಬಂದು ಇವತ್ತು ಯಾರಿದ್ದಾರೆ ನಮ್ಗೆ? ಇವರೇ ಅಣ್ಣ ತಮ್ಮ ನಮ್ಗೆ ಕೊಡಕ್ ಬಿಡಿ. ನಿಮ್ ಕೈ ಮುಗಿದ್ ಕೇಳ್ಕೊಂಡು ಇದಕ್ಕೆಲ್ಲ ತೊಂದ್ರೆ ಕೊಡ್ಬೇಡಿ. ಅವರು ತೊಂದ್ರೆ ಅಂತಾರಲ್ಲ, ಕೊಡಕ್ ಬಿಡಲ್ಲ ಅಂತಾರಲ್ಲ ಮುನಿರತ್ನ ಸರ್. ಅವ್ರ ಏನ್ ಮಾಡವ್ರೆ ಸರ್? ಅವ್ರಿಗೆ ಕೊಟ್ಟಾರೆ, ಅವರು ಕೊಟ್ಟಾರಲ್ಲ. ಇಸ್ಕ ಬಂದವ್ರು ಇದಾರೆ. ಅವಾಗ ನಾವೇನಾದ್ರು ಅವ್ರು ಏನಾರು ಹೋಗವ್ರ? ಏನಕ್ಕೆ ಕೊಡೋದ್ರೆ ಇದ್ ಮಾಡ್ತೀರಾ ನೀವು? ಕೊಡ್ಲೇಬೇಕು. ಹೋದ ವರ್ಷ ಪಟಾಕಿ ತಗೊಂಡಿಲ್ಲ, ಈ ವರ್ಷ ಕೊಡ್ತಾರಂತ ನಮ್ಮ ಮಕ್ಳು ಖುಷಿಯಾಗಿದ್ದಾರೆ. ಎಲ್ಲ ಬಂದು ಕಾಯ್ತಾ ಇದಾರೆ ಮಕ್ಳು. ನೀವ್ ಯಾಕೆ ಬಂದಿಗ್ ಮಧ್ಯದಲ್ಲಿ ಕಟ್ಟಿದ್ ಮಾಡ್ತಾ ಇದೀರಾ? ಹೇಳ್ರಿ. ಅದೇನ ಗೌರ್ಮೆಂಟ್ ಸರ್ಕಾರ ಹೌದು, ನಮ್ದಿದ್ರೆ ನಾವ್ ಮಾತಾಡ್ತಾ ಇದೀವಿ. ಅಷ್ಟೇ, ಸರ್ಕಾರ ನಮ್ಗೂ ಕಾಲ ಬರುತ್ತೆ, ಅವಾಗ ನಾವ್ ಮಾತಾಡ್ತೀವಿ. ಇವಾಗ ಕೊಡೋರ್ನ ಹೆಲ್ಪ್ ಮಾಡೋರ್ನ ಬಿಡಿ, ಇಲ್ಲ ಅವ್ರನ್ನ ಮಾಡಕ್ ಹೇಳಿ. ಅವ್ರು ಹೆಂಗ್ ಮಾಡ್ತಾರ ಅಂತ ನಮಗೂ ಮಾಡ್ಬೇಕು. ಮಕ್ಕಳುಗಳೆಲ್ಲ ನಮ್ಮ ಹೆಸರು ಭಾಗ್ಯ ಅಂತ ಸರ್. ಮತ್ತೆ ನಮ್ಮ ಮಕ್ಕಳಿಗೆ ಓದಕ್ಕೆ ನಮ್ಮ ಮಕ್ಕಳಿಗೆ ಓದಕ್ಕೆ ಬುಕ್ಕಿಂದ ಮನೆಯಲ್ಲಿ ಎಷ್ಟೊಂದು ಕಷ್ಟಕ್ಕೆಲ್ಲ ನಮ್ಗೆ ಮುನಿರತ್ನ ಅಣ್ಣ ಅವ್ರು ಆಗಿದ್ದಾರೆ. ಹಾಲು ಅನ್ನ ಎಲ್ಲ ನಮ್ಗೆಲ್ಲ ಕೋವಿಡ್ ಟೈಮಲ್ಲಿ ಅವ್ರ ದೇವ್ರು. ಅವತ್ತೆಲ್ಲ ಯಾರು ಬಂದಿಲ್ಲ ನಮ್ಮ ಮನೆ ಬಾಗ್ಲ ಹತ್ರ. ನಮ್ಗೆ ಹಾಲ್ ಪ್ಯಾಕೆಟ್ ನಮ್ಮ ಮುನಿರತ್ನ ಅಣ್ಣ ಕಡೆಯಿಂದಾನೆ ಬಂದಿರೋದು. ನಮ್ಮ ಮಕ್ಕಳಿಗೆ ಮುನಿರತ್ನ ಸಾರದೆ ಅಂತ ಬರೀತಾರೆ. ಅವ್ರನ್ನ ನೆನ್ಸ್ಕೊಂಡು ನಾವ್ ಇವತ್ತು ಊಟ ತಿಂತೀವಿ, ಅವ್ರನ್ನ ನೆನ್ಸ್ಕೊಂಡೇ ತಿಂತೀವಿ. ಬೇರೆ ಅವ್ರ ಕತೆ ನಮ್ಗೆ ಯಾರಿಗೂ ಬೇಡ. ನಮ್ಮ ಮಕ್ಕಳು ಖುಷಿಯಾಗಿದ್ದಾರೆ ಇವತ್ತು. ಈಸ್ಕೊಳಕ್ಕೆ ಹೋಗ್ತಿಲ್ಲ ನಮ್ಗೆ ಅಂತ ಮಕ್ಳು ಹೊಡಿಬೇಕು ಪಟಾಕಿ ಅಷ್ಟೇ. ನಾವು ತುಂಬಾ ಬಡವರು, ನಮ್ ಕೈ ಏನು ತರಕ್ ಶಕ್ತಿ ಇಲ್ಲ. ಅವ್ರು ವರ್ಷ ಕೊಡೋದ್ರಲ್ಲೇ ನಾವು ಮಕ್ಕಳಿಗೆ ಆನಂದ ಪಡಿಸೋದು. ದೇವರೊಳಗೂ ಹೇಳ್ತಾ ಇದೀವಿ, ನಮ್ ಕೈ ಶಕ್ತಿ ಇಲ್ಲ ನಮ್ಗೆ. ನಾವು ಹೋಗಿ ಚೋಟ್ರಿ ಕೆಲಸ ಮಾಡೋದು, ಎಂಜಲ್ ಎತ್ಬಿಟ್ಟು ಜೀವನ ಮಾಡ್ತಾ ಇರೋದು. ಆ ಎಪ್ಪ ಕೊಡೋದ್ರಲ್ಲೇ ನಾವು ಜೀವನ ಮಾಡ್ತಾ ಇದೀವಿ. ಗೊತ್ತಾಯ್ತಾ? ನಮ್ಮ ಮಕ್ಕಳಿಗೆ ಸಂತೋಷ ಮಾಡಕ್ಕೆ ಬಿಡ್ರಿ, ಹಬ್ಬ ಮಾಡಕ್ ಬಿಡಿ. ನಿಮ್ ಕೈ ಮುಗಿದ್ ಕೇಳ್ಕೊಂತೀವಿ. ಕೊರೋನಾ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಕುಡ್ಸಕ್ ಯಾರು ಶಕ್ತಿ ಇರ್ಲಿಲ್ಲ. ಇವತ್ತೆಲ್ಲಾರು ಬಂದಿರ, ಎಲ್ಲಾ ಸರ್ಕಾರ ಆಯ್ತಾ? ಅವತ್ತೆಲ್ಲೋಗಿತ್ತು ಸರ್ಕಾರ? ಅವತ್ತೆಲ್ಲಿತ್ತು ಕಾಂಗ್ರೆಸ್? ಅವತ್ತು ಕಾಂಗ್ರೆಸ್ ಇತ್ತು, ಅವತ್ತೆಲ್ಲೋಗಿತ್ತು ಕಾಂಗ್ರೆಸ್? ಅವತ್ತೆಲ್ಲಿತ್ತು ಕಾಂಗ್ರೆಸ್? ಕೊರೋನಾ ಟೈಮಲ್ಲಿ ಅಣ್ಣ 3 ಟೈಮ್ ಬಿಸಿ ಬಿಸಿ ಊಟ ತಗೊಂಬಂದ್ ಕೊಟ್ರು, ಹಾಲ್ ಪ್ಯಾಕೆಟ್ ತಗೊಂಬಂದ್ ಕೊಟ್ರು. ಅವತ್ತಿತ್ತಲ್ಲ ಕೊರೋನಾ ಟೈಮಲ್ಲಿ ಕಾಂಗ್ರೆಸ್? ಯಾರು ಬರಲಿಲ್ಲ. ಈಗ DK ಶಿವಕುಮಾರ್ ಸರ್ ಬಂದು ಹಿಂಗ್ ಬಗ್ನೌಟ್ ಹಿಂಗ್ ಸುಮ್ನೆ ಹೋಗ್ಬಿಟ್ರು. ನಿಮ್ ಕಷ್ಟ ನಿಮ್ ಸುಖ ಅನ್ನೋದು ಯಾರು ಕೇಳಲಿಲ್ಲ ನಮ್ನ. ಇವತ್ತು ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರ? ಹೆಲ್ಪ್ ಮಾಡಕ್ ಬಿಡಿ, ಇಲ್ಲ ನೀವೆಲ್ಲ ಹೆಲ್ಪ್ ಮಾಡಿ. ಆ ಪುಣ್ಯಾತ್ಮ ಮನೇಲಿ ಇರ್ತೀವಿ, ನೀವ್ ಹೆಲ್ಪ್ ಮಾಡ್ರಿ ನೋಡೋಣ, ಆಧಾರ ಮಾಡಿ. ನಮ್ಗೆಲ್ಲಾರು ಬೇಕು, ನೀವು ಬೇಕು, ಅವರು ಬೇಕು. ನಮ್ಗೆ ಅನ್ನದಾನ ಮಾಡೋಣ ಬಿಡ್ರಿ. ಯಾಕೆ ಅವ್ರು ನೀವು ಇಷ್ಟೊಂದು ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ? ಏನ್ ತಪ್ಪು ಮಾಡಿದಾರೆ ಅವ್ರು ನಿಮ್ಗೆ? ರೋಡು ನಡಿಯಕ್ ಆಗ್ತಲ್ಲ, ಬನ್ರಿ ನಮ್ಮ ಮನೆ ಹತ್ರ ನೋಡ್ರಿ ರೋಡ್ಗಳು ಹೆಂಗೈತೆ. ರೋಡು ಕಾಲಿಕ್ಕಾಗಲ್ಲ, ಅಂಗವಿಕಲರಿದ್ದಾರೆ, ಅವ್ರಿಗೆ ಕಾಲ್ ನಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಆ ತರ ಇದೆ ರೋಡು. ಅದ್ರಲ್ಲಿ ಹೆಂಗ್ ಹೋಗ್ತಾರೆ? ರೋಡ್ ಮಾಡಿಲ್ಲ, ಇಷ್ಟು ಸಹ ಆಯ್ತಲ್ಲ ಕಾಳಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.